ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೇವಿತ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತಹ ಹಾಸನಾಂಬ ದೇವಸ್ಥಾನದ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದರ ರಹಸ್ಯಗಳೇನು, ಮತ್ತೆ ಅದರ ಇತಿಹಾಸ ಏನು, ಮತ್ತೆ ಅದರ ಚಮತ್ಕಾರಗಳೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನೇನಕ್ಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಹಾಸನಾಂಬೆ ದೇವಾಲಯ ಕರ್ನಾಟಕದ ಹಾಸನ ನಗರದಲ್ಲಿದೆ. ಈ ನಗರಕ್ಕೆ ಹಾಸನಾಂಬೆ ಇಂದಲೇ ಬಂದ ಹೆಸರು ಹಾಸನ. ಹಿಂದೆ ಹಾಸನಕ್ಕೆ ಸಿಂಹಾಸನಪುರಿ ಅಂತ ಹೆಸರಿತ್ತು. ಆ ಕಾಲ ನಂತರ ಅದು ಹಾಸನವಾಗಿ ಮಾರ್ಪಾಟಾಗಿದೆ ಅಂತ ಹೇಳ್ತಾರೆ. ಈ ದೇವಾಲಯ ವರ್ಷಕ್ಕೆ ಕೇವಲ 1 ರಿಂದ 2 ವಾರಗಳ ಕಾಲ ಮಾತ್ರ ದೇವಾಲಯ ತೆರೆದಿರುತ್ತೆ. ಅಂದರೆ ಆಶ್ವೀಜ ಮಾಸದ ಹುಣ್ಣಿಮೆ ನಂತರ ಬರುವ ಗುರುವಾರದಂದು ತೆರೆದು ಬಲುಪಾಡ್ಯಮಿಯ ಮರುದಿನ ಮುಚ್ಚಲಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ದೀಪಾವಳಿ ಸಮಯದಲ್ಲಿ ಮಾತ್ರ ಈ ದೇವಾಲಯ ತೆರೆದಿರುತ್ತೆ. ಒಮ್ಮೆ 7 ಮಾತೆಯರು ವಿಹಾರ ಯಾತ್ರೆಗೆ ವಾರಣಾಸಿಯಿಂದ ದಕ್ಷಿಣ ಭಾರತಕ್ಕೆ ತೇಲುತ್ತಾ ಬರ್ತಿರ್ತಾರಂತೆ. ಆಗ ಅವರು ಹಾಸನದ ಸೌಂದರ್ಯಕ್ಕೆ ಆಕರ್ಷಿತರಾಗಿ ಅವರು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ತಾವು ಇಲ್ಲೇ ನೆಲೆಸಬೇಕು ಅಂತ ಹೇಳಿ ನಿರ್ಧರಿಸುತ್ತಾರಂತೆ. ಆ 7 ಮಾತೆಯರು ಯಾರು ಅಂತಂದ್ರೆ ಬ್ರಾಹ್ಮಿಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ. ಈ 7 ಮಾತೆಯರು, 3 ಮಹೇಶ್ವರಿ, ಕೌಮಾರಿ ಮತ್ತು ವೈಷ್ಣವಿ ದೇವಿ ದೇವಾಲಯದೊಳಗಿರುವ ಹುತ್ತದ ರೂಪದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಣಿ ದೇವಿ ನೆಲೆಸಿದ್ದು, ಮತ್ತೆ ಇಂದ್ರಾಣಿ, ವಾರಾಹಿ ಮತ್ತು ಚಾಮುಂಡಿ ದೇವಿಗೆರೆಯಲ್ಲಿರುವ 3 ಬಾವಿಗಳಲ್ಲಿ ನೆಲೆಸಿರ್ತಾರೆ ಅಂತ ಹೇಳಿ ಹೇಳ್ತಾರೆ. ಸಪ್ತಮಾತೆಯರು ಇಲ್ಲಿ ನೆಲೆ ನಿಂತ ನಂತರ ಸುಮಾರು 12 ಶತಮಾನದಲ್ಲಿ ಹಾಸನದ ರಾಜ ಆಗಿರುವಂತ ಕೃಷ್ಣಪ್ಪ ನಾಯಕನ ಅವರ ಕನಸಿನಲ್ಲಿ ಬಂದು ತಾವು ಈ ಜಾಗದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದೇವೆ ಎಂದು ಹೇಳಿ ಮತ್ತು ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸು ಅಂತ ಹೇಳಿ ಕೃಷ್ಣಪ್ಪ ನಾಯಕನಿಗೆ ಹೇಳ್ತಾರೆ. ನಂತರ ಗುಡಿಯನ್ನು ಕಟ್ಟಿಸಲಾಗುತ್ತೆ. ಈ ದೇವಾಲಯದಲ್ಲಿ ಹಾಸನಾಂಬೆಯವರು ಹುತ್ತದ ರೂಪದಲ್ಲಿ ಇರ್ತಾರೆ ಮತ್ತು ಅವರಿಗೆ ಹೆಣ್ಣು ದೇವತೆಯ ಮುಖವಾಡಗಳನ್ನು ಹಾಕಿ ಅಲಂಕರಿಸಿ ಪೂಜಿಸಲಾಗುತ್ತೆ. ಈ ದೇವಾಲಯ ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯಲಾಗುತ್ತೆ. ಆದ್ರೆ ಅಲ್ಲಿನ ಪವಾಡ ಏನು ಅಂದ್ರೆ ಹಿಂದಿನ ವರ್ಷ ದೇವಿಗೆ ಹಾಕಿದ ಹೂಗಳು ತಾಜಾವಾಗಿರುತ್ತದೆ ಹಾಗೂ ಹಿಂದಿನ ವರ್ಷದಲ್ಲಿ ಹಚ್ಚಿದ ನಂದಾದೀಪ ಆರದೆ ಉರಿಯುತ್ತಲೇ ಇರುತ್ತದೆ. ಈ ದೃಶ್ಯವನ್ನು ನೋಡಲು 1000 ಭಕ್ತರು ಅಲ್ಲಿಗೆ ಆಗಮಿಸುತ್ತಾರೆ. ಇದು ದೇವಿಯ ಅಸಮಾನ ಎಂದು ನಂಬಿಕೆ. ಈ ದೇವಾಲಯ ವರ್ಷಕ್ಕೊಮ್ಮೆ ಏನಕ್ಕೆ ತೆರೆಯಲಾಗುತ್ತೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ದೇವಾಲಯದ ಸುತ್ತಮುತ್ತ ಮನೆಗಳು ಇತ್ತು. ಅಲ್ಲಿನ ಮಹಿಳೆಯರು ಮೆಣಸಿನಕಾಯಿಯನ್ನು ಕುಟ್ಟುತ್ತಿದ್ದರು. ಆಗ ದೇವಿಯ ಕಣ್ಣಲ್ಲಿ ನೀರು ಬರುತ್ತಿತ್ತು. ಹೀಗಾಗಿ ವರ್ಷಕ್ಕೊಮ್ಮೆ ದೇವಾಲಯವನ್ನು ಮಾತ್ರ ತೆರೆಯಲಾಗುತ್ತದೆ ಅಂತ ಹೇಳ್ತಾರೆ. ದಿನ ಹಾಸನಾಂಬೆಯ ಭಕ್ತೆಯ ಅತ್ತೆ ಯಾವಾಗಲೂ ಅವರ ಸೊಸೆಯನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿರ್ತಾರಂತೆ. ಒಂದು ದಿನ ಆ ಸೊಸೆ ಬಂದು ದೇವಿಯನ್ನು ಪ್ರಾರ್ಥಿಸುತ್ತಿರ್ತಾರಂತೆ. ಆಗ ಅತ್ತೆ ಅವರನ್ನು ಹಿಂಬಾಲಿಸಿ ಬಂದು, ನಿನಗೆ ಏನು ಮುಖ್ಯ, ದೇವಸ್ಥಾನಕ್ಕೆ ಬರುವುದೋ ಅಥವಾ ನಿನ್ನ ಕರ್ತವ್ಯವನ್ನು ಮಾಡುವುದೋ ಅಂತ ಕೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಅವಳು ಬಂದು ಬಟ್ಟಲಿನಲ್ಲಿ ತಲೆಗೆ ಸೊಸೆಗೆ ಬಲವಾಗಿ ಹೊಡೆಯುತ್ತಾರಂತೆ. ಸೊಸೆ ಆಗ ಅಂಬಾ ಎಂದು ಕಿರುಚಿ ರಕ್ಷಣೆಗೆ ದೇವಿಯನ್ನು ಕರೆಯುತ್ತಾರೆ. ದೇವಿ ಅವರ ಸೊಸೆಯನ್ನು ಕಲ್ಲನ್ನಾಗಿ ಮಾಡಿ ದೇವಾಲಯದ ಆವರಣದಲ್ಲಿ ರಕ್ಷಣೆಗೆ ಇಟ್ಟುಕೊಳ್ಳುತ್ತಾರೆ. ಆ ಕಲ್ಲನ್ನು ಸೊಸೆ ಕಲ್ಲು ಅಂತ ಕರೆಯುತ್ತಾರೆ. ಸೊಸೆ ಕಲ್ಲು ಪ್ರತಿ ವರ್ಷ ದೇವಿಯ ಕಡೆ ಭತ್ತದ ಕಾಳಿನ ಗಾತ್ರದಲ್ಲಿ ಚಲಿಸುತ್ತಾ ಇರುತ್ತದೆ ಎಂದು ನಂಬಿಕೆ ಇದೆ. ಅದು ಹಾಸನಾಂಬೆಯ ಪ್ರತಿಮೆಯನ್ನು ತಲುಪಿದಾಗ ಕಲಿಯುಗದ ಅವಧಿ ಕೊನೆಗೊಳ್ಳುತ್ತದೆ ಅಂತ ಹೇಳಿ ಅಲ್ಲಿಯ ಜನ ನಂಬ್ತಾರೆ. ಇನ್ನೊಂದು ದಂತಕಥೆಯ ಪ್ರಕಾರ 4 ಕಳ್ಳರು ಹಾಸನಾಂಬೆಯ ಆಭರಣಗಳನ್ನು ದೋಚಲು ಪ್ರಯತ್ನಿಸಿದಾಗ ದೇವಿ ಅವರನ್ನು ಕಲ್ಲನ್ನಾಗಿ ಮಾಡಿ ಆ 4 ಕಲ್ಲುಗಳನ್ನು ನಾವು ಕಲ್ಲಪ್ಪನ ಗುಡಿಯಲ್ಲಿ ಕಾಣಬಹುದು. ಇದು ಹಾಸನಾಂಬ ದೇವಿಯ ವಿಶೇಷತೆ ಅಂತಾನೆ ಹೇಳ್ಬೋದು.
ನೋಡಿದ್ರಲ್ಲ ಫ್ರೆಂಡ್ಸ್, ಹಾಸನಾಂಬ ದೇವಿಯ ವಿಶೇಷತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಯಾರೆಲ್ಲ ದೇವಿಯ ದರ್ಶನ ಇನ್ನೂ ಮಾಡಿಲ್ವೋ ಹೋಗಿ ಈ ವರ್ಷ ಮಾಡಿ ಅಂತ ಹೇಳ್ತಾ, ಅಕ್ಟೋಬರ್ 9ರಿಂದ ಅಕ್ಟೋಬರ್ 23ರವರೆಗೂ ದೇವಾಲಯ ಓಪನ್ ಆಗಿರುತ್ತೆ. ಯಾರೆಲ್ಲ ದರ್ಶನ ಪಡೆದಿಲ್ವೋ ಅವರು ಹೋಗಿ ದರ್ಶನ ಪಡಿಬಹುದು ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.